ವೀಕ್ಷಕರೇ, ವೀಕ್ಷಿಸಿ 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 ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿ. ವೀಕ್ಷಿಸಿ, ಮೊದಲಿಗೆ ಸಬ್ಸ್ಕ್ರೈಬರ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದು ಲೈಕ್ ನೀಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬಾಲ್ಕಿಯಲ್ಲಿ ಲಿಂಗಾಯತರು ಹಾಗೂ ಬೇರೆ ಬೇರೆ ಜಾತಿಯ ಮುಖಂಡರಿಂದ ವಿಶೇಷ ಸಭೆ. ಬಾಲ್ಕಿ ಕುಂಬಾರ್ ಗುಂಡಯ್ಯ ಕಲ್ಯಾಣ ಮಂಟಪದಲ್ಲಿ ಜಾತಿ ಗಣತಿ ಹಾಗೂ ಕಲ್ಯಾಣ ಪರ್ವ ನಿಮಿತ್ತ ಸಭೆ. ಲಿಂಗಾಯತ ಧರ್ಮದ ಪರ ಜಾಗೃತಿ ಮೂಡಿಸಲು ಕರೆ. ಬಾಲ್ಕಿ ಇಂದು ಬಾಲ್ಕಿ ಪಟ್ಟಣದ ಕುಂಬಾರ್ ಗುಂಡಯ್ಯ ಕಲ್ಯಾಣ ಮಂಟಪದಲ್ಲಿ ಜಾತಿ ಗಣತಿ ಹಾಗೂ ಕಲ್ಯಾಣ ಪರ್ವ ನಿಮಿತ್ತವಾಗಿ ಮಹತ್ವದ ಸಭೆ ಹಾಗೂ ಪತ್ರಿಕಾಗೋಷ್ಠಿ ನಡೆಯಿತು. ಸಭೆಯನ್ನ ಜಾಗತಿಕ ಲಿಂಗಾಯತ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಬಸವರಾಜ ಬುಳ್ಳಾ ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ಬಸವದಳ ಹಾಗೂ ವಿವಿಧ ಬಸವ ಪರ ಸಂಘಟನೆಗಳ ಮುಖಂಡರು ಸಭೆಯನ್ನ ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ಬಸವರಾಜ ಬುಳ್ಳಾ ಹಾಗೂ ಕಿರಣ್ ಖಂಡ್ರೆಯವರು ಬರುವ 22ನೇ ತಾರೀಖಿನಿಂದ ಪ್ರಾರಂಭವಾಗಲಿರುವ ಜಾತಿ ಗಣತಿಯಲ್ಲಿ ಪ್ರತಿಯೊಬ್ಬರೂ ಲಿಂಗಾಯತ ಎಂದು ಸ್ಪಷ್ಟವಾಗಿ ನಮೂದಿಸಬೇಕು ಎಂದು ಕರೆ ನೀಡಿದರು. ಜೊತೆಗೆ ಉಪಜಾತಿ ಕಲಂನಲ್ಲಿ ತಮ್ಮ ಬಣಜಿಗ, ಕುಂಬಾರ, ನೇಕಾರ, ಹೋಗಾರ, ಗಾಣಿಗ ಮುಂತಾದ ಸಮುದಾಯಗಳು ತಮ್ಮನ್ನು ಲಿಂಗಾಯತ ಉಪಜಾತಿ ಎಂದೇ ದಾಖಲಿಸಿಕೊಳ್ಳುವಂತೆ ಇಡೀ ಕರ್ನಾಟಕ ಜನತೆಗೆ ಕರೆ ನೀಡಿದರು. ವೀರಶೈವ ಲಿಂಗಾಯತರು ಅಪ್ಪ ಬಸವಣ್ಣ ಕೊಟ್ಟಂತ ಧರ್ಮವೇ ಲಿಂಗಾಯತ ಧರ್ಮವು ಒಪ್ಪಿಕೊಳ್ಳಬೇಕು. ತಾವೂ ಕೂಡ ಲಿಂಗಾಯತ ಎಂದು ಭರಿಸಬೇಕು. ತಾವೂ ಕೂಡ ಮನೆ ಮನೆಗೆ ತೆರಳಿ ಜಾಗೃತಿ ಮೂಡಿಸುವ ಮೂಲಕ ನಾವೆಲ್ಲರೂ ಧಾರ್ಮಿಕ, ಸಾಮಾಜಿಕ ಹಾಗೂ ರಾಜಕೀಯವಾಗಿ ಬಲಿಷ್ಠರಾಗಬೇಕೆಂದು ಮನವಿ ಮಾಡಿದರು. ಸೆಪ್ಟೆಂಬರ್ 5ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಭಾರೀ ಲಿಂಗಾಯತ ಸಮಾಜದ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು ಲಕ್ಷಾಂತರ ಜನರು ಬರುವ ನಿರೀಕ್ಷೆ ಇದೆ ಎಂದು ತಿಳಿಸಲಾಯಿತು. ಪ್ರಮುಖ ಲಿಂಗಾಯತ ಮುಖಂಡರಾದ ಬಸವರಾಜ ಬುಳ್ಳಾ, ಕಿಶನ್ ರಾವ್ ಪಾಟೀಲ ಇಂಚುರಿಕರ, ಕಿರಣ್ ಖಂಡ್ರೆ, ಶ್ರೀಕಾಂತ್ ಬುರಾಳಿ, ಸಂಗಮೇಶ್ ಗಾಮ ವಕೀಲರು, ಗುಂಡಪ್ಪ ಸಂಗಮಕರ, ಮಲ್ಲಿಕಾರ್ಜುನ್ ಗುಣಗಾಪುರಿ, ಶಿವಲಿಂಗಯ್ಯ ಸ್ವಾಮಿ ಹಾಗೂ ಅನೇಕರು ಭಾಗವಹಿಸಿ ಬೆಂಬಲ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಪಾಲ್ಗೊಂಡ ಎಲ್ಲಾ ನಾಯಕರು ಸಮುದಾಯದ ಏಕತೆ, ಜಾತಿ ಗಣತಿಯಲ್ಲಿ ಸರಿಯಾದ ದಾಖಲೆ ಹಾಗೂ ಮುಂದಿನ ದಿನಗಳಲ್ಲಿ ನಡೆಯುವ ಚಳುವಳಿಗಳ ಬಗ್ಗೆ ಸಂಕಲ್ಪ ವ್ಯಕ್ತಪಡಿಸಿದರು. ವರದಿ ಸತೀಶ್ ಕುಮಾರ್ ಕಲಾ, ಬೀದರ್. ಈಗೂ ಕೂಡ ನಾವು ಇತರೆ ಕಾಲಂನಲ್ಲಿ ಬರೆಸಬೇಕು. ನಮ್ದು ಆಲ್ರೆಡಿ ಕರ್ನಾಟಕ ಸರ್ಕಾರ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಕೊಟ್ಟಿದೆ. ವೀರಶೈವರು ಕೂಡ ಯಾರು ಬಸವಣ್ಣನ ಒಪ್ತಾರೋ ಅವರನ್ನು ಕೂಡ ಸೇರಿಸಿದೆ ಅಂತೇಳಿ ಮಾನ್ಯತೆ ಕೊಟ್ಟಿದೆ. ಅದಕ್ಕೂ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಯಾಕಂದ್ರೆ ವರದಿ ಏನಿದೆ ಡಿಸಿಷನ್ ಅಂತ ಅದಕ್ಕೂ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಏನಂತ ವೀರಶೈವರನ್ನು ಸೇರ್ಬೋದು, ಒಂದೇ ಕಂಡೀಷನ್ ಅದ ಅವ್ರಿಗೆ. ಅದು ಇದ್ದೇವು, ನಾವು ಇದು ಇದ್ದೇವು, ಆದಿ ಅನಾದಿ ನಾವು ಇದ್ರಾಗ ದ್ವಾಪಾರದಾಗಿದ್ದೆವು, ತ್ರೇತಾಯುಗದಾಗಿದ್ದೆವು, ಅವೆಲ್ಲ ಬಿಡ್ರಿ. ನೀವು ಬಸವಣ್ಣನ ಧರ್ಮಗಳನ್ನು ತಗೊಂಡು ನೀವು ಸೇರ್ರಪ್ಪ ಅಂತ ಹೇಳ್ಯಾರ. ಧರ್ಮದ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟದು. ಸರ್, ಧರ್ಮಕ್ಕೆ ಮಾನ್ಯತೆ ಕೊಡಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಸರ್. ನೋಡ್ರಿ, ರಾಜ್ಯ ಸರ್ಕಾರ ಪ್ರತಿಯೊಂದು ಈಗ ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ರಾಜ್ಯ ಸರ್ಕಾರಕ್ಕೆ ಈಗ ಮತ್ತೊಂದು ಸ್ಟೇಟ್ನಲ್ಲಿ ಮತ್ತೊಂದ್ರಾಗ ಅದಾರ. ಹಾಗೆ ರಾಜ್ಯದ, ಯಾಕಂದ್ರೆ ರಾಜ್ಯದ ಇದು ನಮ್ಮದು ಲಿಂಗ್ವಿಸ್ಟಿಕ್ ಸ್ಟೇಟ್ ಮೇಲೆ ರಾಜ್ಯ ಆಗಿತ್ತು. ಧಾರ್ಮಿಕ ಅಲ್ಲಿ ಹೆಚ್ಚಿಗೆ ಯಾರು ಮಾತಾಡ್ತಾರ ಅವರು ರಾಜ್ಯ ಸರ್ಕಾರಕ್ಕೆ ಹೆಚ್ಚಿಂದು. ಯಾಕಂದ್ರೆ ಲೋಕಲ್ ನಿಮಗೆ ಮಾನ್ಯತೆ ಸಿಕ್ಕರೆ ನಿಮ್ಮದು ಎಲ್ಲ ಗೌರ್ಮೆಂಟ್ ರಿಕಾರ್ಡ್ ಚೇಂಜ್ ಆಯ್ತು. ಚೇಂಜ್ ಆಗಿಲ್ಲ, ಆಗ್ತಾವ. ಮೊದಲು ಇದ್ದಿಲ್ಲ ಇದು ಮೀಟಿಂಗ್ ಇದು ಕೇಳ್ರಿ. ಇವ್ರದ್ದು 2000 ಇವ್ರದ್ದು ನಮ್ಮ ಬಾಳೆ ಒಂದು ಸ್ವಾಮಿ ಸರ್ಟಿಫಿಕೇಟ್ ನಾನು ನೋಡ್ರಿ, ಹಿಂದೂ ಲಿಂಗಾಯತ. ನನ್ನ ಸರ್ಟಿಫಿಕೇಟ್ ಹಿಂದೂ ಈಶ್ವರ್ ಖಂಡ್ರೆ ಸರ್ಟಿಫಿಕೇಟ್ ಹಿಂದೂ ಲಿಂಗಾಯತ. ಇದು 2002ರಲ್ಲಿ ಅವ್ರು ಯಾರು ಪ್ರಕಾಶ್ ಎಲ್ಲರೂ ಒಂದೇ ಅಂತೇಳಿ ಖಂಡ್ರೆಯವರು ಇದ್ರು. ಅವಾಗ ಇವ್ರ ತಂದೆ ಅವರು ಸೇರಿ ಇದು ವೀರಶೈವ ಲಿಂಗಾಯತ ಅಂತೇಳಿ ಗೌರ್ಮೆಂಟ್ ಜೀವಕ್ಕಿದ್ದು. ಅದು ಕೂಡ ಧಾರವಾಡ ಹೈಕೋರ್ಟು ಲಿಂಗಾಯತ ಅಂತೆ ಮಾಡ್ಬೇಕಂತ ಆಲ್ರೆಡಿ ಡಿಸಿಷನ್ ಕೊಟ್ಟಿದೆ. ಅದು ಡಿಸಿಷನ್ ಕೊಟ್ಟರೆ ಎಲ್ಲ ಮತ್ತೆ ಲಿಂಗಾಯತ ಅಂತ ಚೇಂಜ್ ಆಗಿದೆ. ಹೈಕೋರ್ಟ್ ಡಿಸಿಷನ್ ಆಗಿದೆ. ಕೇಂದ್ರ ಸರ್ಕಾರಕ್ಕೆ ಮರುಪರಿಶೀಲನೆಗಾಗಿ ಕಳಿಸ್ತಾ ಇದ್ದಾರೆ. ಎಲ್ಲ ಮಠಾಧೀಶರು ಒಕ್ಕೂಟದಿಂದ ಅದನ್ನು
ಆಗ್ತಾ ಇದೆ. ಅದ್ರ ಕಡೆ ಎಲ್ಲರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂಥ 5ನೇ ತಾರೀಕಿಗೆ ಬರುವಂಥವ್ರು ಯಾರಾದ್ರೂ ಇದ್ದು ನಮ್ಗೆ ಸಂಪರ್ಕ ಮಾಡಿರಿ. ನಾವು ಟ್ರೈನ್ ವ್ಯವಸ್ಥೆ ಇದೆ, ಬಸ್ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಇಲ್ಲಿಂದೆಲ್ಲ ಬಹಳ ಲಕ್ಷ ಜನ ಸೇರ್ತಾ ಇದೆ. ಮತ್ತು ಈ ಬಸವ ಸಂಸ್ಕೃತಿ ಅಭಿಯಾನದ ಮುಖಾಂತರ ಇಡೀ ಕರ್ನಾಟಕ ನಾಡಿಗೆ ಒಂದು ಲಿಂಗಾಯತ ಧರ್ಮ ಎಂಬ ಕ್ಲಿಯರ್ ಕಟ್ ಪಿಕ್ಚರ್ ಹೋಗ್ತಾ ಇದೆ. ಈ ನಾಡಿನ ಎಲ್ಲ ಮಠಾಧೀಶರು ವೀರಶೈವ ಎಂಬುದು ಧೂಳಿಪಟ ಹೋಗ್ತದ, ಉಳಿಯಲ್ಲ. ಅದು ಸತ್ಯ. ಸೂರ್ಯಚಂದ್ರ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಲಿಂಗಾಯತ ಧರ್ಮ ಸತ್ಯ. ಲಿಂಗಾಯತ ಧರ್ಮಕ್ಕೆ ಒಪ್ಪಿಕೊಂಡು ವೀರಶೈವರು ಬಂದರ ಅವರಿಗೂ ಕೂಡ ಒಂದು ಮಾನ್ಯತೆ ಇದೆ. ಅದು ನಾಗಮಂದಾಸ್ ವರದಿಯಲ್ಲಿ ಅಣ್ಣ ಹೇಳಿದಂಗೆ ಒಪ್ಕೊಂಡರ ಅವ್ರಿಗೆ ಕೂಡ ಒಂದು ಅವಕಾಶ ಇದೆ. ಮಕ್ಕಳಿಗೊಂದು ಮಕ್ಕಳು ಮೆಡಿಕಲ್ ಕಾಲೇಜ್ ಸೀಟ್ದಿಂದ ವಂಚಿತರಾಗ್ತಾ ಇದ್ದಾರೆ, ಇಂಜಿನಿಯರಿಂಗ್ ಕಾಲೇಜಿಂದ ವಂಚಿತರಾಗ್ತಾ ಇದ್ದಾರೆ. ಯಾವುದೇ ಇವತ್ತಿನ ಪರಿಸ್ಥಿತಿ ಈ ರೀತಿ ಇದೆ. ವೀರಶೈವ ಲಿಂಗಾಯತ ಎಂಬರು ಬರೆದರ ಸೈನಿಕ ಸ್ಕೂಲಲ್ಲಿ ಸೆಂಟ್ರಲ್ ಬೋರ್ಡಲ್ಲಿ ಹೋಗಿದಾಗ ಅದು ಕಾಲಮೇ ಇಲ್ಲ. ಅದು ಇನ್ನು ಲಿಂಗಾಯತ ಕಾಲಮ್ ಇದೆ. ಅದಕ್ಕೋಸ್ಕರ ಬರಂತ ಏನು ಜನಗಣತಿಯಲ್ಲಿ ಎಲ್ಲರೂ 11ನೇ ಕಾಲಮದಲ್ಲಿ ಲಿಂಗಾಯತ ಅಂತ ಬರೆಸಿ, ಆಮೇಲೆ ಉಪಜಾತಿಗಳು ಕಂಬಾರದ ಕಂಬಾರ ಬರೆಸ್ರಿ, ಬಡಜಿಗೆ ಆದ್ರೆ ಬಡಜೆ ಬರೆಸ್ರಿ, ಒಕ್ಕಲಿಗೆ ಲಿಂಗಾಯತ ಒಕ್ಕಲಿಗೆ ಬರೆಸ್ರಿ, ಗೌಡ ಲಿಂಗಾಯತ ಗೌಡ ಲಿಂಗಾಯತ ಬರೆಸ್ರಿ. ಈ ರೀತಿಗಳನ್ನು ನಾನು ಸಮಸ್ತ ಎಲ್ಲ ಪತ್ರಿಕಾ ಬಾಂಧವರಲ್ಲಿ ಮನವಿ ಮಾಡ್ತೀನಿ. ಮತ್ತು ಎಲ್ಲ ಸಮಸ್ತ ಶರಣರಲ್ಲಿ ಕೂಡ ನಾವು ಮತ್ತೆ ಇದನ್ನು ಅಭಿಯಾನ ಹುಳ ಅವರು ಹೇಳಿದ ಪ್ರಕಾರ ಮತ್ತೆ ಒಂದು ಸಭೆ ಸೇರ್ತೇವೆ. ಸಭೆ ಸೇರಿಸಿ ಪಾಂಪ್ಲೆಟು ಕರಪತ್ರಗಳನ್ನು ಜನಜಾಗೃತಿ ಮೂಡಿಸುವಂಥ ಹಳ್ಳಿಗಳಿಗೆ ಹೋಗಿ ನಾವು ಜನಜಾಗೃತಿ ಅಭಿಯಾನ ಮಾಡ್ತೇವೆ ಲಿಂಗಾಯತ ಬರ್ಸಕ್ಕಂತ ಹೇಳಿ ನಾನು ಹೇಳಿ ಮಾಡ್ತೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ಬಾಂಧವರಿಗೆ, ಹಿರಿಯರಿಗೆ, ನಮ್ಮ ಜಗತ್ ಲಿಂಗಾಯತ ತಾಲೂಕಾದ ಮುರೇಗಣ್ಣವರಿಗೆ, ಹಾಗೂ ಪತ್ರಿಕಾ ನಮ್ಮ ಹಿರಿಯರಾದ ಕಿಶನ್ ರಾವ್ ಪಾಟೀಲ್ ಅವರು ಕೂಡ ನಮ್ಮ ಲಿಂಗಾಯತ ಸಮಾಜಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ವಂದನೆ ಸಲ್ಲಿಸ್ತೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದು ಅಂತ ನಮ್ಮ ಬಸವರಾಜ ಬುಳ್ಳ ಅವರು ಬಂದು ಪತ್ರಿಕಾ ಪ್ರಕಟಣೆ ನಡೆಸಿಕೊಟ್ಟಿರುವಂಥ ಅವರಿಗೂ ಕೂಡ ಧನ್ಯವಾದ. ಬೀದರಲ್ಲಿ ಆಗಮಿಸಿದಂಥ ಎಲ್ಲ ಶರಣರಿಗೆ ಎಲ್ಲರಿಗೆ ಅನಂತ ಶರಣ ಸ್ವಲ್ಪ ಅಲ್ಪ ಉಪಹಾರ ಇದೆ. ಉಪಹಾರ